ರೈಟ್, ಇವತ್ತಿನ ರಾಜಕೀಯ ವಲಯದ ಅತಿ ದೊಡ್ಡ ಸುದ್ದಿ ಕಡೆ ಗಮನ ಕೊಡೋ ಸಮಯ. ಇವತ್ತು ಕೇಂದ್ರ ಬಜೆಟ್ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಸಹಜವಾಗಿ ರಾಜ್ಯದಿಂದಲೂ ಕೂಡ ಒಂದಷ್ಟು ನಿರೀಕ್ಷೆಗಳಿತ್ತು. ರಾಜ್ಯಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ವಿಶೇಷ ಅನುದಾನಗಳು ಬರಬಹುದು. ಬರ ಪರಿಹಾರದ ವಿಚಾರದಲ್ಲಿ ಸಿದ್ದರಾಮಯ್ಯನ್ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ, ಅನ್ಯಾಯ ಆಗಿದೆ ಅಂತ ಹೇಳಿ. ತೆರಿಗೆ ಹಂಚಿಕೆ ವಿಚಾರದಲ್ಲೇ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಇದಕ್ಕೊಂದಷ್ಟು ಪರಿಹಾರ, ನೀರಾವರಿ ಯೋಜನೆಗಳಿಗೊಂದಷ್ಟು ಅನುದಾನ ಇತ್ಯಾದಿ ಇತ್ಯಾದಿ. ಆದರೆ ಮೈತ್ರಿ ಧರ್ಮವನ್ನ ಒಂದು ಕಡೆ ಪಾಲನೆ ಮಾಡಿ ಮತ್ತೊಂದು ಕಡೆಯ ಮೈತ್ರಿ ಧರ್ಮಕ್ಕೆ ಅನ್ಯಾಯ ಮಾಡ್ತಾ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಒಂದು ಮೈತ್ರಿಗೆ ಬೆಣ್ಣೆ ಮತ್ತೊಂದು ಮೈತ್ರಿಗೆ ಸುಣ್ಣ ಅನ್ನೋ ರೀತಿಯ ಪರಿಸ್ಥಿತಿ. ಸರ್ಕಾರ ರಚನೆಯಲ್ಲಿ ಬಹಳ ದೊಡ್ಡ ಸಾಥ್ ನೀಡಿದ್ದ ಬಿಹಾರ ಹಾಗೆ ಆಂಧ್ರ ಪ್ರದೇಶದ ಎರಡೂ ಪಕ್ಷಗಳು. ಹೀಗಾಗಿ ಬಿಹಾರ ಹಾಗೆ ಆಂಧ್ರ ಪ್ರದೇಶಕ್ಕೆ ಭರಪೂರ ಕೊಡುಗೆಗಳು. ಒಂದು ರಾಜ್ಯಕ್ಕೆ 15,000 ಕೋಟಿ, ಮತ್ತೊಂದು ರಾಜ್ಯಕ್ಕೆ 26,000 ಕೋಟಿ. ಕರ್ನಾಟಕಕ್ಕೆ ಇನ್ ಸ್ಪೆಸಿಫಿಕ್ ಅನ್ನೋ ರೀತಿಯಲ್ಲಿ ಯಾವುದೇ ವಿಚಾರವೂ ಕೂಡ ಪ್ರಸ್ತಾಪ ಆಗಲಿಲ್ಲ. ಹೀಗಾಗಿ ಇಲ್ಲಿ ಜೆಡಿಎಸ್ ಜೊತೆಯಲ್ಲಿ ಮೈತ್ರಿ ಇದ್ರೂ ಕೂಡ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ರೂ ಕೂಡ ನಮ್ಮ ರಾಜ್ಯಕ್ಕೆ ವಿಶೇಷವಾದ ಯೋಜನೆಗಳು ಯಾವುದು ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆಯಾದಂತೆ ಕಾಣ್ತಾ ಇಲ್ಲ. ಅಲ್ಲಿಗೆ ರಾಜ್ಯದಿಂದ ಕೇಂದ್ರ ಬಜೆಟ್ ಮೇಲೆ ಇಟ್ಟಿದ್ದ ನಿರೀಕ್ಷೆ ಬಹುತೇಕ ಹುಸಿಯಾದಂತೆ ಕಾಣ್ತಾ ಇದೆ. ಬಿಹಾರ ಆಂಧ್ರ ಪ್ರದೇಶಕ್ಕೆ ಮೈತ್ರಿ ಧರ್ಮ ಪಾಲನೆ ಅನ್ನೋ ರೀತಿಯಲ್ಲಿ ಕೋಟಿ ಕೋಟಿ ರೂಪಾಯಿ ಅನುದಾನವನ್ನ, ವಿಶೇಷ ಅನುದಾನಗಳನ್ನು ಬಿಡುಗಡೆ ಮಾಡಲಾಗಿದೆ. 32.07 ಲಕ್ಷ ಕೋಟಿ ಬಜೆಟ್ ಈ ಬಾರಿ ಮಂಡನೆಯಾಗಿದ್ದು 9 ಕ್ಷೇತ್ರಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಉದ್ಯೋಗ ಸೃಷ್ಟಿ, ಕೌಶಲ್ಯ ಅಭಿವೃದ್ಧಿ, ಹಾಗೆ MSMEಗಳಿಗೆ ಒಂದಷ್ಟು ಉತ್ತೇಜನ, ಮಹಿಳಾ ಸಬಲೀಕರಣ ಇತ್ಯಾದಿ ಇತ್ಯಾದಿ 9 ಕ್ಷೇತ್ರಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಆದರೆ ಕೇಂದ್ರದಲ್ಲಿ ರಾಜ್ಯದ 5 ಸಚಿವರಿದ್ರೂ ಕೂಡ ವ್ಯರ್ಥ ಆಯ್ತಾ? ಅವರಿಂದ ವಿಶೇಷವಾಗಿ ರಾಜ್ಯಕ್ಕೆ ಏನನ್ನೂ ಕೂಡ ತರಲಿಕ್ಕೆ ಸಾಧ್ಯವಾಗಲಿಲ್ವಾ? ರಾಜ್ಯಕ್ಕೆ ಅನುದಾನ ತರುವಲ್ಲಿ ಸೋತ್ರ ಕೇಂದ್ರ ಸಚಿವರು ಅನ್ನೋ ಅನುಮಾನಕ್ಕೆ ಇವತ್ತಿನ ಬಜೆಟ್ ಕಾರಣವಾಗ್ತಾ ಇದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಕೇಂದ್ರ ಸಚಿವರು. ವಿಶೇಷವಾದ ಕೈಗಾರಿಕೆ ವಲಯಕ್ಕೆ ಸಂಬಂಧಪಟ್ಟ ಅನುದಾನವಾಗಲಿ ಅಥವಾ ಬೇರೆ ಯಾವುದೇ ವಲಯಕ್ಕೆ ಸಂಬಂಧಪಟ್ಟ ಅನುದಾನವಾಗಲಿ ರಾಜ್ಯಕ್ಕೆ ಇನ್ ಸ್ಪೆಸಿಫಿಕ್ ಅನ್ನೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ನೆಕ್ಸ್ಟ್ನಲ್ಲಿ ಇನ್ನೊಂದಷ್ಟು ಡೀಟೇಲ್ಡ್ ರಿಪೋರ್ಟ್ಗಳು ಸಿಗಬಹುದು. ಆದರೆ ಇವತ್ತು ಘೋಷಣೆಯಾದ ಸಂದರ್ಭದಲ್ಲಿ ಅಸ್ಸಾಂ ಬಗ್ಗೆ ಪ್ರಸ್ತಾಪ ಆಯಿತು, ಹಿಮಾಚಲ ಪ್ರದೇಶದ ಬಗ್ಗೆ ಪ್ರಸ್ತಾಪ ಆಯಿತು, ಹಾಗೆ ಆಂಧ್ರ ಪ್ರದೇಶ, ಬಿಹಾರದ ಬಗ್ಗೆ ಪ್ರಸ್ತಾಪ ಆಯಿತು. ರಾಜ್ಯದ ಬಗ್ಗೆ ಪ್ರಸ್ತಾಪ ಆಗಲೇ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿಗೆ ಕೇಂದ್ರದಿಂದ ಅನುದಾನ ಸಿಕ್ಕಿಲ್ಲ. ನೇರವಾಗಿ ಬಿಹಾರಕ್ಕೆ 26,000 ಕೋಟಿ ಎಕ್ಸ್ಪ್ರೆಸ್ ವೇ ಇತ್ಯಾದಿ ರೂಪದಲ್ಲಿ, ಆಂಧ್ರ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ 15,000 ಕೋಟಿಯನ್ನ ಈ ಬಾರಿಯ ಬಜೆಟ್ನಲ್ಲಿ ಎತ್ತಿಡಲಾಗಿದೆ. ಆಂಧ್ರ ಪ್ರದೇಶದ ಪುನರ್ ನಿರ್ಮಾಣ ಕಾರ್ಯಕ್ಕಾಗಿ ಬಜೆಟ್ನಲ್ಲಿ ಆದ್ಯತೆಯನ್ನು ನೀಡಲಾಗಿದೆ. ಕರ್ನಾಟಕಕ್ಕೆ ಮಾತ್ರ ಯಾವುದೇ ವಿಶೇಷ ಅನುದಾನವನ್ನು ನೀಡದೆ ಅನ್ಯಾಯ ಮಾಡಲಾಗಿದೆ ಅನ್ನೋ ಆರೋಪ. ಮತ್ತೊಂದು ಕಡೆ ಕೇಂದ್ರ ಬಜೆಟ್ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಿದ್ದಾರೆ. ನಿನ್ನೆ ED ವಿರುದ್ಧ ದಾಖಲಾದ ಕೇಸ್ FIR ಇದರ ಬಗ್ಗೆ ಕೂಡ ಮಾತನಾಡೋ ನಿರೀಕ್ಷೆ ಇದೆ, ಕೇಳೋಣ. ಆಮೇಲೆ ಕಳೆದ ಒಂದು ಇಂಟ್ರೀಮ್ ಬಜೆಟ್ ಅನ್ನು ಮಂಡಿಸಿದ್ರು ಫೆಬ್ರವರಿ ತಿಂಗಳಲ್ಲಿ. ಚುನಾವಣೆಗಿಂತ ಮುಂಚಿತವಾಗಿ ಒಂದು ಇಂಟ್ರೀಮ್ ಬಜೆಟ್ ಮಂಡಿಸಿದರು. ಆಗ ರಿಸೀಟ್ಸು 30.8 ಲಕ್ಷ ಕೋಟಿ ಅಂತ ಹೇಳಿದರು. ಈಗ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ 1,27,000 ಕೋಟಿಗಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕೃತಿಯಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿವಿಡೆಂಡ್ಸ್ನ ಕೊಟ್ಟಿದ್ದಾರೆ. ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜಾಸ್ತಿ ಆದಾಗ ಕಾಣಿಸುತ್ತೆ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಒಟ್ಟು ಬಜೆಟ್ ಗಾತ್ರದಲ್ಲಿ 48.21 ಲಕ್ಷ ಕೋಟಿ ರೂಪಾಯಿಗಳಲ್ಲಿ
14.1 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ತಗೋತಾ ಇದ್ದಾರೆ. ಈ ಬಜೆಟ್ ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ. ಆಂಧ್ರ ಮತ್ತು ಬಿಹಾರ ಎರಡು ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ, ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ. ಯಾಕಂತಂದ್ರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರಗಳ ಬೆಂಬಲ ಬೇಕು. ಅದಕ್ಕೋಸ್ಕರ ಆ ಎರಡು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ನಾವು ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳಿದ್ದೆವು. ನಾನು ಹೋಗಕ್ಕಾಗಿರಲಿಲ್ಲ, ಕೃಷ್ಣ ಬೈರೇಗೌಡರನ್ನು ಕಳಿಸಿಕೊಟ್ಟಿದ್ದೆ. ಪ್ರೀ ಬಜೆಟ್ ಡಿಸ್ಕಷನ್ ಕರೆದಿದ್ರು ಮುಖ್ಯಮಂತ್ರಿಗಳನ್ನು ಕರೆದಿದ್ರು. ನಾನು ಹೋಗೋಕ್ಕಾಗಲಿಲ್ಲ, ಕೃಷ್ಣ ಬೈರೇಗೌಡರು ನನ್ನ ಪರವಾಗಿ ಅಟೆಂಡ್ ಮಾಡಿದ್ದರು. ಆ ಪೂರ್ವಭಾವಿ ಬಜೆಟ್ ಡಿಸ್ಕಷನ್ನಲ್ಲಿ ನಾವು ಕೆಲವು ಮನವಿಗಳನ್ನು ಮಾಡಿದ್ದೆವು. ನಮಗೆ 15ನೇ ಹಣಕಾಸು ಆಯೋಗದಲ್ಲಿ 5,495 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ನಮ್ಮದೇ ರಾಜ್ಯ ಒಂದೇ ರಾಜ್ಯಕ್ಕೆ ಮಾಡಿರಲಿಲ್ಲ, ಇನ್ನೂ 2 ರಾಜ್ಯಗಳಿಗೆ ಮಾಡಿದ್ದು. ಒಟ್ಟು 3 ರಾಜ್ಯಗಳಿಗೆ, ತೆಲಂಗಾಣ ಮತ್ತು ಮಿಜೋರಾಂ, ಕರ್ನಾಟಕ, ಈ 3 ರಾಜ್ಯಗಳಿಗೆ ಮಾಡಿತ್ತು. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರೋರು. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋರು. ಅವರಿಂದ ನಿರೀಕ್ಷೆ ಮಾಡ್ಕೊಂಡಿದ್ದೋ ನಾವು, ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ, ಕರ್ನಾಟಕದ ಹಿತ ಕಾಪಾಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದು. ಆದರೆ ಕರ್ನಾಟಕಕ್ಕೆ ಭಾಳ ನಿರಾಸೆ ಮಾಡಿದ್ದಾರೆ. ಕರ್ನಾಟಕದ ಜನರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಆಮೇಲೆ ಬಜೆಟ್ನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ ಮತ್ತು ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ 6,000 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಅದನ್ನು ಕೂಡ ಕೊಡಲಿಲ್ಲ. ವಿಪತ್ತು ಪರಿಹಾರ ಹೆಚ್ಚು ಮಾಡಬೇಕು ಅಂತ ಕೇಳಿದ್ದು, ಅದನ್ನು ಕೊಟ್ಟಿಲ್ಲ. ಆಮೇಲೆ ಅಪ್ಪರ್ ಭದ್ರಾಕಕ್ಕೆ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 5,300 ಕೋಟಿ ಗ್ರ್ಯಾಂಟ್. ಅದು ಕೊಡಲಿಲ್ಲ, ಅದು ಕೊಡಬೇಕು ಅಂತ ಕೇಳ್ಕೊಂಡಿದ್ದು ನಾವು. ಆಮೇಲೆ ವಸತಿ ಯೋಜನೆಗಳಿಗೆ, ನಗರ ವಸತಿ ಯೋಜನೆಗಳಿಗೆ 1.5 ಲಕ್ಷದಿಂದ 5 ಲಕ್ಷ ರೂಪಾಯಿ ಮಾಡಬೇಕು ಅಂತ ಹೇಳಿದ್ದು. ಗ್ರಾಮೀಣ ವಸತಿಗಳಿಗೆ 1.2ರಿಂದ 3 ಲಕ್ಷ ಮಾಡಬೇಕು ಅಂತ ಕೇಳ್ಕೊಂಡಿದ್ದು, ಅದನ್ನು ಕೊಡಲಿಲ್ಲ. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ನಾವು ಈ ವರ್ಷ 5,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 371J ಅದರ ಪ್ರಕಾರ ವಿಶೇಷ ಅನುದಾನ ನಾವು 5,000 ಕೋಟಿ ಕೊಟ್ಟಿದ್ದೀವಿ. ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಹೇಳಿದ್ದು ನಾವು. ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಇದೆ ಸರ್, ಅದನ್ನು ಕೂಡ ಕೊಡಲಿಲ್ಲ. ಸೊ ಅಪ್ಪರ್ ಭದ್ರಾದ್ದು ಕೂಡ ಕೊಡಲಿಲ್ಲ. ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ.
ಈ ಬಜೆಟ್ನಲ್ಲಿ ರೈತರಿಗೂ ಕೂಡ ಏನು ಪ್ರಯೋಜನ ಆಗಿಲ್ಲ. ರೈತರು ಯಾಕಂತಂದರೆ ಇವರು ಬಜೆಟ್ನಲ್ಲಿ ನಮ್ಮ ಆದ್ಯತೆ ಬಡವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡಿದ್ದಾರೆ. ಈ ವರ್ಗದ ಜನರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ. ಸೋಷಿಯಲ್ ವೆಲ್ಫೇರ್ ವೆರಿ ಲೆಸ್. ರೈತರು 2.8%. ಸೋಷಿಯಲ್ ವೆಲ್ಫೇರ್ ವೆರಿ ಲೆಸ್. ಸೋಷಿಯಲ್ ವೆಲ್ಫೇರ್ ರೈತರು ಬಹಳ ವರ್ಷಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದದ್ದು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, MSP. MSP, ಅದಕ್ಕೆ ಕಾಯ್ದೆ ಮಾಡಬೇಕು ಅಂತ